ನಮಸ್ಕಾರ ಸ್ನೇಹಿತರೆ, ಎಪಿಕ್ ಕಥೆಗೆ ಸ್ವಾಗತ. ಹಿಂದೂ ಸನಾತನ ಧರ್ಮದಲ್ಲಿ ಮುಕ್ಕೋಟಿ ದೇವರುಗಳಿದ್ದಾರೆ ಎಂದು ನಾವು ಹಿಂದಿನಿಂದಲೂ ಕೇಳಿಕೊಂಡು ಬಂದಿದ್ದೇವೆ. ನಾವೆಲ್ಲರೂ ಪ್ರತಿದಿನ ದೇವರನ್ನು ಪೂಜಿಸುತ್ತೇವೆ, ಪ್ರಾರ್ಥಿಸುತ್ತೇವೆ ಮತ್ತು ದೇವಸ್ಥಾನಗಳಿಗೆ ಭೇಟಿ ನೀಡುತ್ತೇವೆ. ಆದರೆ ನೀವು ಎಂದಾದರೂ ಒಂದು ಕ್ಷಣ ಯೋಚನೆ ಮಾಡಿದ್ದೀರಾ, ಇಷ್ಟೊಂದು ದೇವರುಗಳಿರುವಾಗ ನಾವು ನಿಖರವಾಗಿ ಯಾರನ್ನು ಪೂಜಿಸಬೇಕು? ನಮ್ಮದೇ ಆದ ಕುಲದೇವತೆ, ಗ್ರಾಮ ದೇವತೆ, ಕ್ಷೇತ್ರಪಾಲ ಮತ್ತು ಇಷ್ಟ ದೇವತೆ ಎಂಬ 4 ವಿಭಿನ್ನ ದೇವತೆಗಳು ನಮಗೆ ಏಕೆ ಇರುತ್ತಾರೆ? ಇವರ ನಡುವಿನ ವ್ಯತ್ಯಾಸವೇನು? ಮತ್ತು ನಮ್ಮ ಪೂರ್ವಜರು ಈ ವ್ಯವಸ್ಥೆಯನ್ನು ಕೇವಲ ಭಕ್ತಿಗಾಗಿ ಮಾತ್ರವಲ್ಲದೆ ಬಲವಾದ ವೈಜ್ಞಾನಿಕ ಕಾರಣಗಳಿಗಾಗಿ ಸೃಷ್ಟಿಸಿದರು ಎಂಬುದು ನಿಮಗೆ ಗೊತ್ತೇ? ಬನ್ನಿ, ಇಂದಿನ ಎಪಿಕ್ ಕಥೆಯಲ್ಲಿ ನಮ್ಮ ಅಸ್ತಿತ್ವದ ಮೂಲವನ್ನು ಬೆಸೆಯುವ ಆ ಅದ್ಭುತ ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ರಹಸ್ಯವನ್ನು ಭೇದಿಸೋಣ. ಮೊದಲನೇದಾಗಿ ನಾವು ಕುಲದೇವತೆ ಅಥವಾ ಕುಲದೇವಿಯ ಬಗ್ಗೆ ತಿಳಿದುಕೊಳ್ಳೋಣ. ಕುಲ ಎಂದರೆ ನಮ್ಮ ವಂಶ, ನಮ್ಮ ರಕ್ತ ಸಂಬಂಧ ಅಥವಾ ನಮ್ಮ ಬೇರು. ಕುಲದೇವತೆ ಎಂದರೆ ನಮ್ಮ ತಾತ, ಮುತ್ತಾತ ಮತ್ತು ಅವರ ಹಿಂದಿನ ನೂರಾರು ತಲೆಮಾರುಗಳಿಂದ ನಮ್ಮ ವಂಶಸ್ಥರು ಪೂಜಿಸಿಕೊಂಡು ಬರುತ್ತಿರುವ ಆರಾಧ್ಯ ದೈವ. ನೀವು ಪ್ರಪಂಚದ ಯಾವುದೇ ಮೂಲೆಗೆ ಹೋಗಿ ನೆಲೆಸಬಹುದು, ಆದರೆ ನಮ್ಮ ಮನೆಗಳಲ್ಲಿ ನಡೆಯುವ ಮದುವೆ ಅಥವಾ ಗೃಹ ಪ್ರವೇಶದಲ್ಲಿ ಮೊದಲ ಪೂಜೆಯನ್ನು ಕುಲದೇವತೆಗೆ ಸಲ್ಲಿಸಲಾಗುತ್ತದೆ. ಒಂದು ವೇಳೆ ನಾವು ನಮ್ಮ ಕುಲದೇವತೆಯನ್ನು ಮರೆತರೆ ಮರವನ್ನು ಬೇರಿನಿಂದ ಕತ್ತರಿಸಿದಂತೆ. ಅದರ ಹಿಂದಿರುವ ನಿಜವಾದ ವಿಜ್ಞಾನವೇನು ಗೊತ್ತಾ? ಆಧುನಿಕ ವಿಜ್ಞಾನ, ಅದರಲ್ಲೂ ವಿಶೇಷವಾಗಿ ತಳಿ ವಿಜ್ಞಾನ ಅಥವಾ ಜೆನೆಟಿಕ್ಸ್, ಇಂದು ಹೇಳುವುದನ್ನೇ ನಮ್ಮ ಪೂರ್ವಜರು ಕುಲದೇವತೆ ಮತ್ತು ಗೋತ್ರದ ಮೂಲಕ ಸಾವಿರಾರು ವರ್ಷಗಳ ಹಿಂದೆಯೇ ಪಾಲಿಸುತ್ತಿದ್ದರು. ಒಂದೇ ಗೋತ್ರ ಅಥವಾ ಒಂದೇ ಕುಲದೇವತೆಯನ್ನು ಪೂಜಿಸುವವರ ನಡುವೆ ವಿವಾಹವನ್ನು ನಿಷೇಧಿಸಲಾಗಿತ್ತು, ಏಕೆಂದರೆ ಒಂದೇ ರಕ್ತ ಸಂಬಂಧದಲ್ಲಿ ಮದುವೆಯಾದರೆ ಹುಟ್ಟುವ ಮಕ್ಕಳಿಗೆ ಆನುವಂಶಿಕ ಕಾಯಿಲೆಗಳು ಬರುತ್ತವೆ ಎಂದು ಆಧುನಿಕ ವಿಜ್ಞಾನ ಸ್ಪಷ್ಟಪಡಿಸಿದೆ. ನಮ್ಮ DNA-ಯಲ್ಲಿನ ಈ ವೈವಿಧ್ಯತೆಯನ್ನು ಕಾಪಾಡಲೆಂದೇ ನಮ್ಮ ಹಿರಿಯರು ಕುಲದೇವತೆ ಎಂಬ ಅತ್ಯುನ್ನತ ಜೈವಿಕ ವ್ಯವಸ್ಥೆಯನ್ನು ಹುಟ್ಟುಹಾಕಿದ್ದರು. ಕುಲದೇವತೆಯ ನಂತರ ಬರುವ ಪ್ರಮುಖ ದೈವವೇ ಗ್ರಾಮ ದೇವತೆ. ಕುಲದೇವತೆಯು ಒಂದು ಕುಟುಂಬಕ್ಕೆ ಸೀಮಿತವಾಗಿದ್ದರೆ, ಗ್ರಾಮ ದೇವತೆಯು ಇಡೀ ಊರಿನ ಜನರನ್ನು ಒಗ್ಗೂಡಿಸುವ ಶಕ್ತಿಯಾಗಿದೆ. ಈ ದೇವತೆಯು ಊರಿನ ಗಡಿಯಲ್ಲಿ ನಿಂತು ಆ ಊರಿನ ಜನರನ್ನು ರೋಗ ರುಜಿನಗಳು, ನೈಸರ್ಗಿಕ ವಿಕೋಪಗಳಿಂದ ತಾಯಿಯಂತೆ ರಕ್ಷಿಸುತ್ತಾಳೆ. ವರ್ಷಕ್ಕೊಮ್ಮೆ ನಡೆಯುವ ಊರಿನ ಜಾತ್ರೆ ಇದೇ ಗ್ರಾಮ ದೇವತೆಯ ಒಲವಿಗಾಗಿ ನಡೆಯುತ್ತದೆ. ಈಗ ಇದರ ಹಿಂದಿನ ಸೈನ್ಸ್ ನೋಡೋಣ. ಗ್ರಾಮ ದೇವತೆಯ ಜಾತ್ರೆಗಳ ಹಿಂದೆ ಕೇವಲ ಭಕ್ತಿ ಮಾತ್ರವಲ್ಲ. ಜಾತ್ರೆಗಳು ಹೆಚ್ಚಾಗಿ ಬೇಸಿಗೆಯ ಕೊನೆಯಲ್ಲಿ ಅಥವಾ ಮಳೆಗಾಲದ ಆರಂಭದಲ್ಲಿ ನಡೆಯುತ್ತವೆ. ಈ ಸಮಯದಲ್ಲಿ ಹವಾಮಾನದ ಬದಲಾವಣೆಯಿಂದಾಗಿ ಸಾಂಕ್ರಾಮಿಕ ರೋಗಗಳು ಹರಡುವ ಅಪಾಯ ಹೆಚ್ಚು. ಆದ್ದರಿಂದಲೇ ಜಾತ್ರೆಯ ನೆಪದಲ್ಲಿ ಇಡೀ ಊರನ್ನು ಕಡ್ಡಾಯವಾಗಿ ಸ್ವಚ್ಛಗೊಳಿಸಲಾಗುತ್ತದೆ. ಪೂಜೆಯಲ್ಲಿ ಬಳಸುವ ಅರಿಶಿನ ಮತ್ತು ಬೇವಿನೆಲೆಗಳು ಅತ್ಯುತ್ತಮ ಆಂಟಿ ಬ್ಯಾಕ್ಟೀರಿಯಲ್ ಔಷಧಿಗಳಾಗಿ ಕೆಲಸ ಮಾಡುತ್ತವೆ. ಇದು ಇಡೀ ಊರಿನ ರೋಗ ನಿರೋಧಕ ಶಕ್ತಿಯನ್ನು ಒಟ್ಟಾಗಿ ಹೆಚ್ಚಿಸುವ ನಮ್ಮ ಪೂರ್ವಜರ ಮಾಸ್ಟರ್ ಪ್ಲಾನ್ ಆಗಿತ್ತು. ಮೂರನೇದಾಗಿ ಕ್ಷೇತ್ರಪಾಲ. ಕ್ಷೇತ್ರ ಎಂದರೆ ಜಾಗ, ಪಾಲ ಎಂದರೆ ರಕ್ಷಕ. ಇವರು ಒಂದು ನಿರ್ದಿಷ್ಟ ಭೂಮಿ ಅಥವಾ ದೇವಾಲಯದ ಕಾವಲುಗಾರರು. ಕಾಲಭೈರವನಂತಹ ಉಗ್ರ ದೇವತೆಗಳು ಈ ಗುಂಪಿಗೆ ಸೇರುತ್ತಾರೆ. ಹೊಸ ಮನೆ ಕಟ್ಟುವ ಮುನ್ನ, ಭೂಮಿ ಪೂಜೆ ಮಾಡುವಾಗ ಅಥವಾ ಬೆಳೆ ಕಟಾವು ಮಾಡುವಾಗ ಆ ಜಾಗದ ಕ್ಷೇತ್ರಪಾಲನಲ್ಲಿ ನಾವು ಅನುಮತಿ ಕೇಳುತ್ತೇವೆ. ಯಾವುದೇ ನಕಾರಾತ್ಮಕ ಶಕ್ತಿಗಳು ಆ ಗಡಿಯೊಳಗೆ ಪ್ರವೇಶಿಸದಂತೆ ತಡೆಯುವುದು ಇವರ ಕೆಲಸ. ವಿಜ್ಞಾನದ ದೃಷ್ಟಿಯಲ್ಲಿ ಹೇಳುವುದಾದರೆ, ಈ ಕ್ಷೇತ್ರಪಾಲರು ಕೇವಲ ಕಲ್ಲು ಮೂರ್ತಿಗಳಲ್ಲ, ಇವರು ನಮ್ಮ ಪರಿಸರ ರಕ್ಷಕರು. ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ನಮ್ಮ ಮಲೆನಾಡು, ಕರಾವಳಿ ಭಾಗಗಳಲ್ಲಿ ಕ್ಷೇತ್ರಪಾಲರ ಹೆಸರಿನಲ್ಲಿ ಕಾಡಿನ ಒಂದು ಭಾಗವನ್ನು ಕಾಯ್ದಿರಿಸಲಾಗುತ್ತದೆ. ಇದನ್ನು ದೇವರ ಕಾಡು ಎಂದು ಕರೆಯಲಾಗುತ್ತದೆ. ದೇವರ ಭಯದಿಂದ ಆ ಜಾಗದಲ್ಲಿ ಯಾರೂ ಮರ ಕಡಿಯುವುದಿಲ್ಲ, ಪ್ರಾಣಿಗಳನ್ನು ಬೇಟೆಯಾಡುವುದಿಲ್ಲ. ನೂರಾರು ವರ್ಷಗಳಿಂದ ಅಪರೂಪದ ಸಸ್ಯಗಳು ಮತ್ತು ಪ್ರಾಣಿಗಳನ್ನು ಉಳಿಸುವ ಅತ್ಯುತ್ತಮ ಪರಿಸರ ವಿಜ್ಞಾನ ಇದಾಗಿತ್ತು. ಕೊನೆಯದಾಗಿ ನಮ್ಮ ಆಧ್ಯಾತ್ಮಿಕ ಪಯಣದ ಅತ್ಯಂತ ಆಪ್ತವಾದ ದೈವವೇ ಇಷ್ಟ ದೇವತೆ. ಕುಲದೇವತೆ ಮತ್ತು ಗ್ರಾಮ ದೇವತೆಗಳು ಹುಟ್ಟಿನಿಂದ ಬಂದರೆ, ಇಷ್ಟ ದೇವತೆಯು ನೀವೇ ನಿಮ್ಮ ಆತ್ಮದ ಕರೆಯ ಮೂಲಕ ಕಂಡುಕೊಳ್ಳುತ್ತೀರಿ. ನಿಮ್ಮ ಇಡೀ ಕುಟುಂಬವು ಶಿವನನ್ನು ಆರಾಧಿಸುತ್ತಿರಬಹುದು, ಆದರೆ ನಿಮ್ಮ ಕಷ್ಟದ ಸಮಯದಲ್ಲಿ ನಿಮ್ಮ ಕಣ್ಣಿಗೆ ಕಾಣುವುದು ಶ್ರೀಕೃಷ್ಣ ಅಥವಾ ಆಂಜನೇಯ ಆಗಿರಬಹುದು. ನಿಮಗೆ ಯಾರು ನೆಮ್ಮದಿ ನೀಡುತ್ತಾರೋ ಅವರೇ ನಿಮ್ಮ ಇಷ್ಟ ದೇವತೆ. ಇದರ ಹಿಂದಿರುವುದು ಅಪ್ಪಟ ಮನೋವಿಜ್ಞಾನ ಮತ್ತು ನರವಿಜ್ಞಾನ, ಅಂದರೆ ಸೈಕಾಲಜಿ ಮತ್ತು ನ್ಯೂರೋ ಸೈನ್ಸ್. ಮನುಷ್ಯನ ಮೆದುಳಿಗೆ ವಿಪರೀತ ಕಷ್ಟ, ಒತ್ತಡ ಅಥವಾ ಖಿನ್ನತೆ ಎದುರಾದಾಗ ಅದರಿಂದ ಹೊರಬರಲು ಒಂದು ಮಾನಸಿಕ ಆಧಾರ ಬೇಕಾಗುತ್ತದೆ. ನಿಮ್ಮ ಇಷ್ಟ ದೇವತೆಯ ಮುಂದೆ ಕಣ್ಣು ಮುಚ್ಚಿ ನಿಂತಾಗ ನಿಮ್ಮ ಮೆದುಳಿನಲ್ಲಿರುವ ಕಾರ್ಟಿಸೋಲ್ ಎಂಬ ಒತ್ತಡದ ಹಾರ್ಮೋನ್ ಕ್ಷಣಾರ್ಧದಲ್ಲಿ ಕಡಿಮೆಯಾಗುತ್ತದೆ. ವಿಜ್ಞಾನದ ಪ್ರಕಾರ ಇದೊಂದು ಅತ್ಯುತ್ತಮವಾದ ಮೆಂಟಲ್ ಥೆರಪಿ ಆಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಹಿಂದೂ ಸನಾತನ ಧರ್ಮದ ಈ ವ್ಯವಸ್ಥೆ ಕೇವಲ ಮೂಢನಂಬಿಕೆಯಲ್ಲ,
ನಮ್ಮ ವ್ಯಕ್ತಿತ್ವದ ಸಮತೋಲನಕ್ಕೆ ಇಷ್ಟ ದೇವತೆ, ನಮ್ಮ DNA ರಕ್ಷಣೆಗೆ ಕುಲದೇವತೆ, ನಮ್ಮ ಆರೋಗ್ಯ ಮತ್ತು ಸಮಾಜಕ್ಕೆ ಗ್ರಾಮ ದೇವತೆ ಹಾಗೂ ನಮ್ಮ ಪರಿಸರಕ್ಕೆ ಕ್ಷೇತ್ರಪಾಲ. ವಿಜ್ಞಾನ ಮತ್ತು ಜ್ಞಾನವನ್ನು ಭಕ್ತಿಯ ರೂಪದಲ್ಲಿ ಪೋಣಿಸಿದ ನಮ್ಮ ಪೂರ್ವಜರ ಬುದ್ಧಿವಂತಿಕೆಗೆ ನಾವೆಲ್ಲರೂ ತಲೆಬಾಗಲೇಬೇಕು. ಈ ಅದ್ಭುತ ಸಂಪ್ರದಾಯವನ್ನು ಉಳಿಸಿ ಮುಂದಿನ ಪೀಳಿಗೆಗೆ ತಿಳಿಸುವುದು ನಮ್ಮೆಲ್ಲರ ಕರ್ತವ್ಯ. ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಹೊಸದಾಗಿ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಗ್ರೂಪ್ಗಳಲ್ಲಿ ಖಂಡಿತ ಶೇರ್ ಮಾಡಿ. ಹಾಗೆ ಹೋಗುವ ಮುನ್ನ ನಿಮ್ಮ ಕುಲದೇವತೆ ಯಾರು ಎಂಬುದನ್ನ ಕಮೆಂಟ್ ನಲ್ಲಿ ತಿಳಿಸಿ. ನಿಮ್ಮ ಚಾನೆಲ್ ಎಪಿಕತೆ ಕನ್ನಡಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ಎಪಿಕತೆಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.